ಹಾಯ್, ಹೇಗಿದ್ದೀರಾ ಎಲ್ರೂ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳಲ್ಲ, ತುಂಬ ಬೇಜಾರಲ್ಲಿದ್ದೀನಿ. ಯಾಕೆ ಅಂತ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಪ್ರೆಸೆಂಟ್ ಸಿಚುವೇಶನ್ ಬಂದುಬಿಟ್ಟು ನಿಮಗೆ ಗೊತ್ತು. ಆಲ್ಮೋಸ್ಟ್ ನನ್ನ ಪಾಪುಗೆ ಈಗ 1 year 2 months ಆಗಿದೆ. ಈಗ ಅವನಿಗೆ ಹಾಲು ಬಿಡಿಸೋ ಟೈಮು. ಆ್ಯಕ್ಚುಲಿ ಎಲ್ಲರೂ 2 years ಕುಡಿಸ್ಬೇಕು ಅಂತಲೇ ಸಜೆಷನ್ ಕೊಡ್ತಾರೆ, ಡಾಕ್ಟರ್ ಹೇಳಿದ್ರು ಅಷ್ಟೇ. ಬಟ್ ನನ್ನ ಸಿಚುವೇಷನಲ್ಲಿ ನನಗೀಗ ಕುಡಿಸೋಷ್ಟು ಹಾಲು ಬರ್ತಿಲ್ಲ ಅಂತಲ್ಲ, ಹಾಲು ಬರ್ತಾಯಿದೆ, ಬಟ್ಟು ಕುಡಿಸೋಕ್ಕೆ ನನಗೆ ಟೈಮ್ ಇಲ್ಲ. ಒಂದು ಟೈಮ್ ಏನಕ್ಕಿಲ್ಲ ಅಂದರೆ, ಆ್ಯಸ್ ಯು ನೋ, ಒಂದು ಸತಿ ಜಾಬ್ ಜಾಯ್ನ್ ಆಯಿತು ಅಂತ ಹೇಳಿದರೆ ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಕಂಪ್ಲೀಟ್ ಸ್ಲೀಪ್ ಇಲ್ದಲೇ ಈಗ ತುಂಬ ಟೈಮ್ ಆಗಿದೆ. ಆಲ್ಮೋಸ್ಟ್ ನನಗೆ 1 year 2 months ಅವನಿಗೆ ಇವಾಗ. ಬಟ್ ಈಗಲೂ ಕೂಡ ಅವನು ನೈಟ್ ಮಲಗಲ್ಲ, ಜಸ್ಟ್ ಬಿಕಾಸ್ ಅದು ಹ್ಯಾಬಿಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದು ನನ್ನ ಮಗು ಅಂತಲ್ಲ, ಎಲ್ಲರೂ ತುಂಬ ಮಾಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಗಂಡು ಮಕ್ಕಳು ತುಂಬ ಇರುತ್ತೆ. ಅದನ್ನು ಮನೇಲೇ ಇದ್ದಿದ್ದರೆ ಓಕೆ, ಹೇಗೋ ಬೆಳಗ್ಗೆ ಒಂಚೂರು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಬಟ್ ಇವನ ವಿಷಯದಲ್ಲಿ ಹಂಗೆ ಆಗ್ತಾಯಿರಲಿಲ್ಲ. ನನಗೆ ತುಂಬ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸರಿ ಆಯಿತು, ಓಕೆ ಬಿಡಿ, 2 years ಹೆಂಗೋ ಕುಡಿಸ್ಬಿಡೋಣ, ಓಕೆ ಇಷ್ಟು ದಿನವೇ ಕಾಯ್ದಿದ್ದೀನಂತೆ, ಇನ್ನೊಂದು 7 months 8 months ದೊಡ್ಡ ವಿಷಯ ಅಲ್ಲ. ಆಯಿತು, ಅಮ್ಮಂದಿರಿಗೆ ಅದೇನು ದೊಡ್ಡ ವಿಷಯ ಅಲ್ಲ, ಹೆಂಗೋ ಮ್ಯಾನೇಜ್ ಮಾಡಿಬಿಡ್ತೀವಿ ಹೆಣ್ಮಕ್ಳು. ಬಟ್ ಏನಾಯ್ತು ಅಂತ ಹೇಳಿದರೆ, ಬ್ರೆಸ್ಟಲ್ಲಿ ಸಣ್ಣದಾಗಿ ಒಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ. ಆ ಇನ್ಫೆಕ್ಷನ್ ಹೇಗೆ ಅಂತಂದರೆ, ಅವನೇನಾದರೂ ಹಾಲನ್ನ ಸಕ್ ಮಾಡಿಬಿಟ್ರೆ, ಯು ಡೋಂಟ್ ಬಿಲೀವ್, ನನಗೆ ಆ ಪೇಯ್ನ್ ಯಾವ ಥರ ಇರುತ್ತೆ ಅಂತ ಹೇಳಿದರೆ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ಅದು ನಾರ್ಮಲಾಗಿ ಎದೆ ಕಟ್ಟುತ್ತಲ್ವ, ಆ ನೋವು ಬೇರೆ. ಇವತ್ತು ಎದೆ ಕಟ್ಟಿ ನಾಳೆ ಮತ್ತೆ ಅದೇನೋ ತೆಗೆದು ಅದು ಕಲ್ ಥರ ಆದರೂ ಕೂಡ ನೆಕ್ಸ್ಟ್ ಡೇ 24 hours ಅದು ಕಮ್ಮಿ ಆಗ್ತಾ ಬರುತ್ತೆ ಪೇಯ್ನು. ಬಟ್ ಇದು ಹಂಗಲ್ಲ. ಇದು ಹೆಂಗೆ ಅಂದರೆ, ಹಾಲು ಕಟ್ಟಿದ್ರೂ ಪೇಯ್ನು, ಕೊಟ್ಟರು ಪೇಯ್ನು, ಹಾಲನ್ನ ತೆಗ್ಯಕ್ಕೆ ನಮ್ಮ ಥರ ಓನಾಗಿ ತೆಗ್ಯೋಕ್ಕೂ ಆಗೋಲ್ಲ. ಯಾವ ಥರ ಪೇಯ್ನ್ ಸ್ಟಾರ್ಟ್ ಆಯಿತು. ಡಾಕ್ಟರ್ ಸೈಡ್ ನೀನು ಒಂದು ಕೆಲಸ ಮಾಡಬೇಕು, ಹಾಲನ್ನ ಬಿಡಿಸ್ಬೇಕು ಅಂತ ಹೇಳಿದ್ದಾರೆ. ಬೇರೆ ಆಪ್ಷನ್ಸ್ ಇಲ್ಲ ನನಗೆ. ಕಂಪ್ಲೀಟಾಗಿ ಅವನಿಗೆ 2 years ಕಂಪ್ಲೀಟ್ ಮಾಡಿ ಕುಡ್ಸೋಣ ಅಂದರೆ ಬೇರೆ ಆಪ್ಷನ್ ಇಲ್ಲ. ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಈಗ ಆ್ಯಕ್ಚುಲಿ ಇಲ್ಲಿ ಕಳಿಸಿದ್ದೀನಿ, ಅಂದರೆ ನಮ್ಮ ಮನೆಯವ್ರದ್ದು ಅಕ್ಕನ ಮನೆಗೆ ಕಳಿಸಿದ್ದೀನಿ ಪಾಪುನ. ಲಿಟ್ರಲಿ ಗೈಸ್, ನಾನು ಎಷ್ಟೊಂದು ಪೇಯ್ನ್ ಇರುತ್ತೆ ಮಗುಗೆ ಒಂದು ಹಾಲು ಬಿಡ್ಸೋಕ್ಕಂತ ನಂಗೆ ಗೊತ್ತಿರಲಿಲ್ಲ. ತುಂಬ ಬೇಜಾರಾಗ್ತಿದೆ. ಆ್ಯಂಡ್ ನನಗೆ ನೈಟ್ ನಿದ್ದೆನೂ ಬರ್ತಾಯಿಲ್ಲ. ಅವನು ಅಳ್ತಾ ಇದ್ದಾನೆ ಅಲ್ಲಿ, ನನಗಿಲ್ಲಿ ನಿದ್ದೆನೂ ಬರ್ತಾಯಿಲ್ಲ. ಅಂದ್ಕೊಂಡಿದ್ದೆ, ನನ್ನ ಮಗು ಹಾಲು ಬಿಟ್ಮೇಲೆ ನಾನು ನಿದ್ದೆ ಮಾಡ್ತೀನಪ್ಪ ಆರಾಮಾಗಿ, ಒಂದಿನ ನನಗೆ ಯಾರು ಒಂದು 8 hours ನಿದ್ರೆ ಕೊಟ್ಟರೆ ಸಾಕು ಅಂತ ಕೇಳ್ತಿದ್ದವಳು. ನೆನ್ನೆ ನನಗೆ ಅವನು ಇಲ್ಲ ಅಂದ್ರೂ ನಿದ್ರೆನೇ ಬರ್ತಾಯಿಲ್ಲ. ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಹೆಣ್ಮಕ್ಳಿಗೆ ಯಾವ ಥರ ಟಾರ್ಚರ್ ಅಂದರೆ, ಒಂದು ಬರ್ತ್ ಕೊಡುವಾಗ ಒಂದು ಮಗುಗೆ ಒಂದು ಜನ್ಮ ಕೊಡುವಾಗಲೂ ತುಂಬ ನೋವು ತಿಂತಾಳೆ, ಮಗುಗೆ ಹಾಲು ಕುಡಿಸುವಾಗಲೂ ನೋವು ತಿಂತಾಳೆ, ಹಾಲು ಬಿಡಿಸುವಾಗಲೂ ನೋವು ತಿಂತಾಳೆ. ಆದರೆ ಈ ನೋವಿದೆಯಲ್ಲ, ಮಗು ಸಫರ್ ಮಾಡ್ತಿದೆ. ಮಗು ವಾಸ್ ಆಸ್ಕಿಂಗ್ ಫಾರ್ ಮಿಲ್ಕ್, ನನಗೆ ಮಿಲ್ಕ್ ಇದ್ದರೂ ಕೊಡೋಕ್ಕಾಗಲ್ಲ ಅನ್ನೋ ಆ ಬಿಡಿಸೋ ಪರಿಸ್ಥಿತಿ ಇದೆಲ್ಲ, ತುಂಬ ನೋವುತ್ತೆ. ಆದರೆ ಫಸ್ಟ್ನೇ ಮಗುವಲ್ಲಿ ನನಗೆ ಅಷ್ಟೊಂದು ಪ್ರಾಬ್ಲಮ್ ಅನಿಸ್ಲಿಲ್ಲ. ಯಾಕಂದರೆ ಅವಳು 2.5 years ಕುಡ್ದಿದ್ದಾಳೆ, ಅವಳಾಗೆ ಬಿಟ್ಬಿಟ್ಲು. ಮತ್ತು ಈ ಥರ ಎಲ್ಲ ಸಿಚುವೇಶನ್ ನನಗೆ ಬಂದಿರಲಿಲ್ಲ. ಈ ಪೇಯ್ನು 2 weeks ತಡೀತಾ ಇದ್ದೀನಿ. ಹೋಗಲಿ, ಇವತ್ತು ಕಮ್ಮಿ ಆಗುತ್ತೆ, ಕೊಟ್ಬಿಡೋಣ ಈ ಕಡೆ. ನಾನೇ ಅಂದರೆ ನಂದು ರೈಟ್ ಸೈಡು ಏನು ಬ್ರೆಸ್ಟ್ ಇದೆ ಅಲ್ಲಿ ಇನ್ಫೆಕ್ಷನ್ ಆಗಿದ್ದು. ಅದೇನಾಯಿತು, ನಾನೇ ಕೈಯಿಂದ ಸ್ವಲ್ಪ ಇದು ಮಾಡ್ಕೊಳ್ಳೋದು, ಮತ್ತು ಈ ಒಂದು ಸೈಡ್ ಕೊಡಿಸೋದು, ಒಂದು ಸೈಡ್ ಬಿಡೋದು. ಅದು ಡಾಕ್ಟರ್ ಏನಂದರು ಅಂದರೆ, ನೀನು ಆ ಥರ ಮಾಡಿದರೆ ಅದು ಮುಂದಕ್ಕೆ ನಿನಗೆ ಪ್ರಾಬ್ಲಮ್ ಆಗುತ್ತೆ, ಹಾಲಲ್ಲೇ ಸ್ಟ್ರಕ್ ಆಗೋದು, ಇಲ್ಲಾಂದರೆ ಅದು ಡ್ರೈ ಆಗ್ದಲೇ ಬೇರೆ ಥರ ತಿರುಗೋ ಚಾನ್ಸಸ್ ಇರುತ್ತೆ. ಸುಷ್ಮಾ, ಯು ಹ್ಯಾವ್ ಟು ಸ್ಟಾಪ್ ಫೀಡಿಂಗ್ನ, ಸ್ಟಾಪ್ ಮಾಡಬೇಕಂತ. ಸೊ ಆ ಸಜೆಷನ್ ಮೇಲೆ ನಾನು ಇವಾಗ
ಕಾನ್ಫ್ಲಿಕ್ಟ್ಸ್ ಇತ್ತು. ನಮ್ಮ ಡ್ಯಾಡಿಗೆ ಬೇರೆ ಅಡ್ಮಿಟ್ ಮಾಡಿದರು. ಈ ಕಡೆ ನಮ್ಮ ಅತ್ತೆ ಹೋಗಲೇಬೇಕಿತ್ತು ನೋಡ್ಕೊಳ್ಳೋಕ್ಕೆ, ಈ ಕಡೆ ಪಾಪುನ ಕಳಿಸ್ಲೇಬೇಕು. ಆ್ಯಸ್ ಎ ವರ್ಕಿಂಗ್ ವುಮೆನ್ ನಿಜ ಹೇಳ್ತೀನಿ, ಇಟ್ಸ್ ಎ ಟಫ್ ಡಿಸಿಷನ್ನು. ಈ ಕಡೆ ಮಗುನ ಚೂಸ್ ಮಾಡೋದು ಇಲ್ಲಾಂದರೆ ವರ್ಕ್ನ ಚೂಸ್ ಮಾಡೋದು ಅಂತ ಬಂದಾಗ ನಮಗೆ ಏನು ಕಮಿಟ್ಮೆಂಟ್ ಇಲ್ಲ ಅಂದರೆ ಓಕೆ ಗೈಸ್, ಬರೀ ನಿಮ್ಮ ಒಂದು ಖರ್ಚುಗಳಿಗೆ ನಿಮ್ಮ ಒಂದು ಆಸೆಗಳನ್ನ ಪೂರೈಸ್ಕೊಳ್ಳೋಕ್ಕೋಸ್ಕರ ನೀವು ಜಾಬಿಗೆ ಹೋಗ್ತಿದ್ದೀರಾ ಅಂದರೆ ದಟ್ಸ್ ಫೈನ್. ನೀವು ನಿಮ್ಮ ಮಗುಗೆ 1 ವರ್ಷ ಟೈಮ್ ಕೊಟ್ಬಿಡ್ಬೋದು, ಏನಾಗಲ್ಲ. ಬಟ್ ಆಲ್ರೆಡಿ ನಾನು 1 ವರ್ಷ ಟೈಮ್ ಕೊಟ್ಟಿದ್ದೀನಿ. ಈಗ ಒಂದು 2-3 ಮಂತ್ಸಿಂದ ನಾನು ಜಾಬ್ ಜಾಯ್ನ್ ಆಗಿರೋದು. ಸೊ ಜಾಯ್ನ್ ಏನಕ್ಕೆ ಅಂದರೆ ಕಮಿಟ್ಮೆಂಟ್ ಇದೆ, ನಮ್ಮದೇ ಆದಂಥ ಕಮಿಟ್ಮೆಂಟ್ಗಳಿದೆ. ಹೆಣ್ಮಕ್ಳಾದವರಿಗೆ ನಮ್ಮಲ್ಲಿ ಕಷ್ಟ ಇದೆ ಅಂತ ಇಲ್ಲ, ನನ್ನ ಗಂಡ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅಲ್ಲ, ಇನ್ನೊಂದಲ್ಲ. ಬಟ್ ಎಲ್ಲೋ ಒಂದು ಕಡೆ ಪಾಪ ಅವರೊಬ್ಬರೇ ಸಫರ್ ಮಾಡುವಾಗ ಅಂದರೆ ಅವ್ರಿಗೆ ನಾನು ಎಲ್ಲಾದರೂ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಫೀಲ್ ನನಗಿರುತ್ತೆ. ಸೊ ಓದಿದ್ದೀವಿ, ಟೈಮ್ ವೇಸ್ಟ್ ಮಾಡಬಾರ್ದು. ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ತುಂಬ ಇದೆ. ಯಾಕೆ ನಾವು ಮನೇಲಿ ಕೂತ್ಕೊಂಡು ಏನು ಮಾಡೋಕ್ಕಿದೆ, ಏನು ಮಾಡ್ತೀರಾ ಮನೇಲಿ ಕೂತ್ಕೊಂಡು ಏನು ಮಾಡೋಕ್ಕಿದೆ ಅಬ್ಬಬ್ಬ ಅಂದರೆ ಅಂತ ಅವನಿಗೋಸ್ಕರ ಮನೆಯೆಲ್ಲ ಹತ್ರ ಮಾಡಿಕೊಂಡೆ. ಮಧ್ಯಾಹ್ನ ಬಂದು ಫೀಡ್ ಮಾಡ್ತಾಯಿದ್ದೆ. ಓಕೆ ಒಂದು 2 ಇಯರ್ಸ್ ಹಿಂಗೋ ಮಾಡಿಬಿಡೋಣ ಅಂತ. ಕರ್ಮ ಇದೊಂದು ಹೇಳ್ತಾರಲ್ವ, ಏನಾದರೂ ಒಂದು ಇರುತ್ತೆ ಅಂತ ಹೆಣ್ಮಕ್ಳಿಗೆ, ಅದು ನನಗೆ ಅದು ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು. ಸೊ ಇದು ಅಪ್ಡೇಟು. ಹೆಣ್ಮಕ್ಳಿಗೆ ತುಂಬ ಕಷ್ಟ ಎಲ್ಲ ಥರ ಗೈಸ್, ಎಲ್ಲ ಥರ ಗಂಡು ಮಕ್ಕಳು ನೀವು ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗಬೇಕು. ಪ್ಲೀಸ್ ನಿಮ್ಮ ಪಾರ್ಟ್ನರ್ಸಿಗೆ ಸಪೋರ್ಟ್ ಮಾಡಿ ಈ ಟೈಮಲ್ಲಿ. ಫಿಸಿಕಲಿ ಅಲ್ಲ, ಎಮೋಷ್ನಲಿ ಸಪೋರ್ಟ್ ಮಾಡಿ. ಅಂಡರ್ಸ್ಟ್ಯಾಂಡ್ ಅಂದರೆ ಅವ್ರಿಗೆ ಹಾರ್ಮೋನ್ಸ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅವಳು ಯಾಕೆ ಸಪ್ಪೋಗಿದ್ದಾಳೆ, ಅವಳು ಯಾಕೆ ಬೇಜಾರಲ್ಲಿದ್ದಾಳೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನೋ ಮಾತಾಡ್ತಿರ್ತಾಳೆ, ಒಬ್ಬಳೇ ಮಾತಾಡ್ತಿರ್ತಾಳೆ, ಯಾಕಲೋ ತುಂಬ ಬೇಜಾರಲ್ಲಿದ್ದಾಳೆ. ಯಾಕೆ ಬೇಜಾರಲ್ಲಿದ್ದಾಳೆ ಅಂತ ಅದು ನಿಮಗೆ ಗೊತ್ತಾಗಲ್ಲ, ಯಾಕಂದರೆ ನಾವು ಹೇಳೋ ತನಕನೂ ಅವ್ರಿಗೆ ಅರ್ಥ ಆಗಲ್ಲ. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಒಂದೊಂದು ಹಂತಗಳಿದೆಯಲ್ಲ, ಒಂದು ಹೆಣ್ಣಾಗಿ ಅದು ತುಂಬ ಕಷ್ಟ ಇದೆ ಸಫರ್ ಮಾಡೋದು. ಅದು ಶ್ರೀಮಂತರಿರ್ಬೋದು, ಬಡವರೇ ಇರ್ಬೋದು, ತುಂಬಾ ಏನೂ ಇಲ್ದಲೇ ಇರ್ಬೋದು. ಎಲ್ಲ ಹೆಣ್ಮಕ್ಳು ಬರ್ತಾರೆ ಈ ಹಂತದಲ್ಲಿ, ನೋವು ತಿಂತಾಯಿರ್ತಾರೆ. ಆದರೂ ಕೂಡ ನಿಮ್ಮ ಜೊತೆಗೆ ನಿಲ್ತಾಳೆ, ನಿಮ್ಮ ಕಷ್ಟಕ್ಕೆ ನಿಲ್ತಾಳೆ. ಅವಳ ಕಷ್ಟನ ಸಣ್ಣ ಪುಟ್ಟ ಅವಳು ಸಿಟ್ಟು ಮಾಡ್ಕೊತಾಳೋ, ಇಲ್ಲಾಂದರೆ ಅವಳು ಬೇಜಾರಲ್ಲಿರ್ತಾಳೋ, ಅಳ್ತಾಳೋ, ಯಾವುದೋ ಒಂದು ವಿಷಯಕ್ಕೆ ಪ್ಲೀಸ್ ಅವಳಿಗೆ ಸಮಾಧಾನ ಮಾಡಿ, ನಿಮ್ಮ ಕೈಲಾದರೆ ಎಲ್ಪ್ ಮಾಡಿ. ಬಟ್ ಟೀಸ್ ಮಾಡಬೇಡಿ. ಈ ಟೈಮಲ್ಲಿ ಅವಳಿಗೆ ನಿಮ್ಮ ಜೊತೆ ಸೇರೋಕ್ಕೆ ಇಷ್ಟ ಇರುತ್ತೋ ಇಲ್ವೋ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವಳೇನು ಯಾವಾಗಲೂ ಹಿಂಗೆ ಮಾಡ್ತಾಳೆ, ಹಂಗೆ ಮಾಡ್ತಾಳೆ ಅಂತ ಕಂಪ್ಲೇಂಟ್ ಬಿಟ್ಬಿಡಿ. ಯಾಕಂದರೆ ಅವಳಿಗೆ ಮಾತ್ರ ಗೊತ್ತಿರುತ್ತೆ ಅವಳ ಮೈಂಡಲ್ಲಿ, ಮನಸ್ಸಲ್ಲಿ ಏನು ನಡೀತಿದೆ ಅಂತ. ಅದನ್ನು ಯಾರಿಗೂ ಹೇಳಿದ್ರು ಅರ್ಥನೂ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ಅದು ಅವಳು ಮಾತ್ರ ಅನುಭವಿಸ್ತಿರ್ತಾಳೆ ಆ ಫೀಲು. ಪ್ರತಿಯೊಂದು ಅಂಥದ್ದಲ್ಲೂ ಪ್ರೆಗ್ನೆಂಟ್ ಇರುವಾಗ ಅದೊಂಥರ ಇರುತ್ತೆ ಹಾರ್ಮೋನ್ಸ್ ಆಟ. ಈಗ ಫೀಡಿಂಗ್ ಜರ್ನಿಯಲ್ಲೂ ಕೂಡ ಹಾರ್ಮೋನ್ಸ್ ತುಂಬ ಡಿಫ್ರೆಂಟ್ ಆಗ್ತಾ ಇರುತ್ತೆ. ನಮ್ಮ ಹೆಲ್ತ್ ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ನಮ್ಮ ಬಾಡಿ ನಮ್ಮ ಮಾತು ಕೇಳಲ್ಲ. ನಾವೇನೇ ಹೆಲ್ತಿ ಫುಡ್ ತಿನ್ನಲಪ್ಪ, ಏನೇ ತಿನ್ಕೊಡ್ಲಿ, ಏನೇ ಮಾಡಿದ್ರು ನಮ್ಮ ಹೆಲ್ತ್ ಇದೆಯಲ್ಲ, ನಮ್ಮ ಹಾರ್ಮೋನ್ಸ್ ಇದೆಯಲ್ಲ, ಅದು ನಮ್ಮನ್ನು ಆಟಾಡಿಸ್ತಾ ಇರುತ್ತೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ಫೇಸಲ್ಲಿ ಸ್ವಲ್ಪ ಅವಳಿಗೆ ಸಪೋರ್ಟ್ ಬೇಕಾಗತ್ತೆ. ನನಗಂತಲ್ಲ, ನನ್ನ ಗಂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರು ನನಗೇನು ಹೇಳಲ್ಲ. ಒಂದೊಂದು ಸತಿ ಯಾಕೆ ಅವ್ರಿಗೆ ಅಬ್ಸರ್ವ್ ಮಾಡ್ತಾರೆ ಅವ್ರನ್ನ, ನನಗೆ ಗೊತ್ತು. ಬಟ್ ಏನು ಹೇಳ್ಕೊಳಲ್ಲ. ಯಾಕೆ ಅವ್ರ ಮನಸ್ಸಲ್ಲಿದೆ, ಯಾಕೆ ಇವಳು ಬೇಜಾರಾಗ್ತಾಳೆ, ಸಡನ್ನಾಗಿ ಇವತ್ತು ಖುಷಿಯಾಗಿರ್ತಾಳೆ, ನಾಳೆ ಅಷ್ಟು ಬೇಜಾರಾಗ್ತಾಳೆ. ಸೊ ಇವತ್ತು ನಾನು ಕೆಲಸ ಮಾಡೋಕ್ಕಾಗ್ತಿಲ್ಲ, ನನಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಆಫೀಸಿಗೆ ಹೋದರೂ ಕೂಡ ನನ್ನ ಮೈಂಡ್ ಪೂರ್ತಿ ನನ್ನ ಮಗು ಮೇಲೇ ಇರುತ್ತೆ. ಏನು ಮಾಡ್ತಿದ್ದಾನೋ ವಾಸ್ ಕ್ರೈಯಿಂಗ್ ಅಲ್ಲ, ಅಮ್ಮ ಆಗಿ ನನ್ನ ಕೈಲೇನು ಮಾಡೋಕ್ಕಾಗಿಲ್ಲ. ಮೀನ್ಸ್ ನಾನು ದೂರದಲ್ಲಿದ್ದೀನಿ, ನನಗೆ ಗಿಲ್ಟ್ ಫೀಲು.
ನೋವು ತಿಂದರೂ ಕೊಟ್ಬಿಡ್ಬೋದಿತ್ತೇನೋ, ನೋವು ತಿನ್ಬೋದಿತ್ತೇನೋ. ಸಿಲ್ಲಿ ಅನಿಸ್ಬೋದು ಗೈಸ್ ನಿಮಗೆ, ಬಟ್ ಇದು ಈಸಿ ಅಲ್ಲ. ಐ ಆಮ್ ಶೇರಿಂಗ್ ದಿಸ್ ಯಾಕಂದರೆ ನನ್ನ ಥರನೇ ತುಂಬ ಜನ ಇರ್ತೀರಾ ಈ ಫೇಸಲ್ಲಿ ಆಲ್ರೆಡಿ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಅಂತ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾಕೆ ವೀಡಿಯೋ ಮಾಡ್ತಿಲ್ಲ ಅಂದರೆ ತುಂಬ ಟೈಮ್ ಆಯಿತು ಅಂದ್ಕೊತೀನಿ. ಎಲ್ಲರದ್ದು ಸಿಚುವೇಶನ್ ಒಂದೇ ಥರ ಇರೋಲ್ಲ. ಆ್ಯಸ್ ಎ ವರ್ಕಿಂಗ್ ವುಮೆನ್ ನನ್ನದೇ ಆದ ಕಮಿಟ್ಮೆಂಟ್ಸ್ ಇದೆ. ನಾನು ಇದಕ್ಕೆಲ್ಲ ರೆಡಿ ಕೂಡ ಮಾಡಿಕೊಂಡೆ. ನಾನು ನಿಮಗೊಂದು ಅಪ್ಡೇಟ್ ಮಾಡಬೇಕಂತ ವೀಡಿಯೋ ಕೂಡ ಮಾಡಿದೆ. ನಾನು ಹೇಳ್ತೀನಲ್ಲ, ಏನಾದರೂ ಒಂದು ಮಾಡಿದರೆ ಅದು ಕಂಪ್ಲೀಟ್ ಮಾಡಬೇಕು. ಇನ್ಕಂಪ್ಲೀಟ್ ಮಾಡಿದಾಗ ಆ ಕೆಲಸಕ್ಕೆ ಬೆಲೆ ಇರಲ್ಲ. ಸೊ ನನಗೆ ಅಷ್ಟು ಟೈಮ್ ಸಿಗ್ತಿಲ್ಲ. ಆ್ಯಸ್ ಎ ವರ್ಕಿಂಗ್ ವುಮೆನ್ ನನ್ನದೇ ಆದ ಜವಾಬ್ದಾರಿಗಳಿದೆ. ಆ್ಯಸ್ ಎ ಹೌಸ್ ವೈಫ್ ಆಗಿಯೂ ಇರಬೇಕು, ಮತ್ತು ಜವಾಬ್ದಾರಿಯುತ ಒಂದು ಗೃಹಿಣಿಯಾಗಿ, ಔಟ್ಸೈಡ್ ವರ್ಕಿಂಗ್ ವುಮೆನ್ ಆಗಿ, ಒಂದು ಅಮ್ಮ ಆಗಿ, ಒಂದು ಹೆಂಡತಿಯಾಗಿ ನನ್ನದೇ ಆದ ಜವಾಬ್ದಾರಿಗಳಲ್ಲಿ ನನಗೆ ಅಷ್ಟು ಟೈಮ್ ಸಿಗ್ತಾಯಿಲ್ಲ. ಅಂದರೆ ಈ ವಿಡಿಯೋ ಮಾಡೋಕ್ಕಾಗಲಿ, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಂತ. ಓಕೆ, ನೆಕ್ಸ್ಟು ಖಂಡಿತ ನಾನು ವಿಡಿಯೋ ಮಾಡ್ತೀನಿ. ಓಕೆನಾ? ಈ ವಿಡಿಯೋದಲ್ಲಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಲ್ತ್ನ ನೀವು ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನಾದರೂ ಒಂದು ಸಜೆಷನ್ ಕೊಡಿ, ಯಾವ ಥರ ಬಿಡಿಸ್ಬೋದು ಹತ್ರನೇ ಇಟ್ಕೊಂಡು ಅಂತ. ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಿ. ಬೇವಿನ ಸೊಪ್ಪು ಮತ್ತು ಅದೊಂದು ಔಷಧಿ ಬರುತ್ತೆ, ವೆಯ್ಟ್ ಇಲ್ಲೆಲ್ಲೋ ಇಟ್ಕೊಂಡು ಇಲ್ಲಿ ಈ ಔಷಧಿನ ನಾನು ಹಚ್ಚಿಬಿಟ್ಟು ಟ್ರೈ ಮಾಡಿದೆ ಪಾಪುಗೆ ಹಾಲು ಬಿಡ್ಸೋಕ್ಕೆ. ಅವ್ನು ಬಿಡಲಿಲ್ಲ. ಬೇರೆ ಏನಾದ್ರೂ ಸಜೆಷನ್ ಕೊಡಿ. ದೂರದಿಂದ ಅವನಿಗೆ ಬಿಡ್ಸೋಕ್ಕಾಗ್ತಾಯಿಲ್ಲ. ನನಗೆ ತುಂಬ ಬೇಜಾರಾಗ್ತಿದೆ. ಸೊ ಬೇರೆ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಕೊಡಿ, ಅದನ್ನ ಫಾಲೋ ಮಾಡ್ತೀನಿ. ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್.